ದಾಸ ಬಳ್ಳಾರಿ ಜೈಲ್ ಶಿಫ್ಟ್ ಆಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕೋರ್ಟ್ ಮುಂದೆ ಹಾಜರಾಗಲಿದ್ದಾರೆ ಪೊರ್ಕಿ. ಮಧ್ಯಾಹ್ನ 2 ಗಂಟೆ ಬಳಿಕ ಬಳ್ಳಾರಿಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಲೆಟರ್ ಕ್ಲಿಯರಿಂಗ್ ಮುಗಿಸಿದ್ದಾರೆ ಈಗಾಗಲೇ ಅಧಿಕಾರಿಗಳು. ಪರಪ್ಪನ ಅಗ್ರಹಾರ ಜೈಲು ಮೂಲಗಳಿಂದ ರಿಪಬ್ಲಿಕ್ ಕನ್ನಡಗೆ ಮಾಹಿತಿ ಲಭ್ಯ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪ ಹೊತ್ತು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ನಟ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದೆ. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಕುಳ್ಳ ಸೀನನ ಜೊತೆ ಸಿಗರೇಟ್ ಸೇದುತ್ತಾ ಕಾಫಿ ಕುಡಿಯುತ್ತಾ ನಗ್ನಗ್ತಾ ಮಾತನಾಡ್ತಾ ಇದ್ದಂತಹ ಫೋಟೋ ಯಾವಾಗ ವೈರಲ್ ಆಯ್ತು, ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿಕೆಯನ್ನ ಕೊಟ್ಟರು. ಬೇರೆಡೆಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಅದರಂತೆಯೇ ಅಧಿಕಾರಿಗಳು ಕೂಡ ಒಂದು ಕಡೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ದಿ ಗ್ಯಾಂಗ್ ಛಿದ್ರವಾಗಿದೆ. ಬಳ್ಳಾರಿ ಜೈಲಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಪರಪ್ಪನ ಪಂಜರದಿಂದ ಬಳ್ಳಾರಿಗೆ ಪೊರ್ಕಿ ಶಿಫ್ಟ್. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಖಾಕಿ ಹೈ ಅಲರ್ಟ್ ಅನ್ನ ಕೂಡ ಮಾಡಿಕೊಂಡಿದೆ. ಬಳ್ಳಾರಿ ಜೈಲಿನ 2 ಸಂಪರ್ಕ ರಸ್ತೆಗಳಿಗೆ ಬ್ಯಾರಿಕೇಡ್ ಅನ್ನ ಹಾಕೊಂಡಿದೆ. ಕೋರ್ಟ್ ವಿಚಾರಣೆ ಬಳಿಕ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗ್ಲಿಕ್ಕಿದ್ದಾರೆ. ಜೈಲು ಅಧಿಕಾರಿಗಳು ಜಿಲ್ಲಾ ವರಿಷ್ಠ ಅಧಿಕಾರಿಗಳೊಂದಿಗೆ ಚರ್ಚೆ ಕೂಡ ಆಗ್ತಾ ಇದೆ. ಜೈಲಿನ ಸುತ್ತ ಹೆಚ್ಚಿನ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಕೂಡ ಮಾಡಲಾಗಿದೆ. ಅದೇ ರೀತಿಯಾಗಿ ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಕಳೆದ 2 ತಿಂಗಳಿನಿಂದ ಕೂಡ ಒಂದೇ ಕಡೆ ಇದ್ರು ದರ್ಶನ್ ಅವರು, ಪರಪ್ಪನ ಅಗ್ರಹಾರದಲ್ಲಿದ್ರು. ಈಗ ಬಳ್ಳಾರಿಗೆ ಶಿಫ್ಟ್ ಆಗ್ತಾ ಇರುವಂತಹ ಬೆನ್ನಲ್ಲೇ ದಾಸ ಹೊರಗಡೆ ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಜನರು ಅವರನ್ನ ನೋಡೋದಕ್ಕೆ ಮುಗಿ ಬೀಳುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಫ್ಯಾನ್ ಬೇಸ್ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ಸ್. ಒಂದ್ ಕಡೆ ರೇಣುಕಾರಾಧ್ಯ, ಮತ್ತೊಂದು ಕಡೆ ದಿವಿತ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಫಸ್ಟ್ ದಿವಿತ್ಗೆ ಹೋಗ್ತೀನಿ. ದಿವಿತ್, ಎಲ್ಲಿದ್ದೀರಿ ಇದೀಗ ಸದ್ಯಕ್ಕೆ? ಇನ್ನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಹೆಸರು ರಮ್ಯ, ನಾನಿವಾಗ ಪರಪ್ಪನ ಅಗ್ರಹಾರದ ಬಳಿ ಇರೋದು. ನಿನ್ನೆ ರಾತ್ರಿಯಿಂದಲೂ ಕೂಡ ನಾವು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಯಾವ ಕ್ಷಣದಲ್ಲಾದರೂ ಬೇಕಾದರೂ ದರ್ಶನ್ ಅವರನ್ನ ಇಲ್ಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬಹುದು ಅಂಥೇಳಿ ಮಾಹಿತಿ ಇದ್ದಂಥ ಕಾರಣ ನಾವು ಇಲ್ಲಿಯೇ ವೆಯ್ಟ್ ಮಾಡ್ತಾ ನೋಡ್ತಾ ಇದ್ವಿ. ಆದರೆ ಸದ್ಯಕ್ಕೆ ಈಗ ಅವರನ್ನು ಮಧ್ಯಾಹ್ನದ ನಂತರ ಅಂದರೆ ಸುಮಾರು 2 ಗಂಟೆಯ ಬಳಿಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥದ್ದು. ಆದರೆ ಸ್ವತಃ ದರ್ಶನ್ ಅವರಿಗೆ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಒಂದು ಚೂರು ಕೂಡ ಇಷ್ಟ ಇಲ್ಲ. ಯಾಕಂತಂದರೆ ಅವರು ವಾದ ಮಾಡ್ತಿರುವಂಥದ್ದು ಒಂದೇ ಅಂತೆ. ನಿನ್ನೆ ತನಿಖಾಧಿಕಾರಿಗಳು ಹೋದಂಥ ಸಂದರ್ಭದಲ್ಲಿ ನಾನು ತಪ್ಪೇ ಮಾಡಿಲ್ಲ, ಇದು ನನ್ನ ತಪ್ಪೇ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತನಾಡಿದ್ದಾರಂತೆ. ಅವ್ರು ಯಾರೋ ಬಂದರು, ಸಿಬ್ಬಂದಿಗಳ ಸೀಟ್ ಇಟ್ಟರು, ನಾನು ಕೂತ್ಕೊಂಡೆ, ಸಿಗರೇಟ್ ಕೊಟ್ಟರು, ಸೇದ್ದೆ, ಟೀ ಕೊಟ್ಟರು, ಕುಡ್ದೆ. ಆದರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ. ಇದು ಜಸ್ಟ್ ಒಂದು ನಡೆದಂಥ ಅಲ್ಲಿ ಒಂದು ಸಂದರ್ಭ ಅಷ್ಟೇ. ಜೊತೆಗೆ ಇನ್ಯಾರೋ ಬಂದ, ರೂಮ್ ಒಳಗಡೆ ಬಂದ, ಫೋನ್ ತೊಗೊಂಡು ಬಂದು ವಿಡಿಯೋ ಕಾಲ್ ಮಾಡ್ದ. ನಾನು ಒಂದು ಹಾಯ್ ಹೇಳಿಲ್ಲ ಅಂದರೂ ಒಂದು ಸೌಜನ್ಯ ಇರೋದಿಲ್ಲ, ಅದು ಬೇರೆ ರೀತಿ ಅರ್ಥ ಕೊಡುತ್ತೆ ಅಂತೇಳಿ ಜಸ್ಟ್ ಒಂದು ಹಾಯ್ ಹೇಳಿದೆ. ನಂದು ತಪ್ಪಿಲ್ಲ, ನನ್ನ ಬಿಟ್ಟುಬಿಡಿ ಅನ್ನೋ ಲೆಕ್ಕಾಚಾರಕ್ಕೆ ನನ್ನ ದಯವಿಟ್ಟು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಡಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರಂತೆ. ಸೊ ಹಾಗಾಗಿ ಸ್ವಲ್ಪ ನಕಾರ ಮಾಡ್ತಿರೋದ್ರಿಂದ, ಜೊತೆಗೆ ಬೇರೆಯವರು ಕೂಡ ಬೇಡ ಅಂತ ಹೇಳ್ತಿರೋದ್ರಿಂದ, ಅವ್ರಿಗೆ ಫ್ಯಾಮಿಲಿ ಆಗಿರ್ಬೋದು ಅಥವಾ ಮತ್ತೊಂದು ಕಡೆ ಈ ರೀತಿ ಆಗ್ತಿರೋದ್ರಿಂದ ಸದ್ಯಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಪ್ರೋಸೆಸ್ಸು. ಜೊತೆಗೆ ಜಡ್ಜ್ ಕೂಡ ಹೇಳಿದ್ರಂತೆ ಆತುರದ ತೀರ್ಮಾನ ಬೇಡ, ಅಂದರೆ ಆತುರದಲ್ಲಿ ಕಳಿಸೋದು ಬೇಡ, ಇವತ್ತು ಏನಿದೆ ಕೋರ್ಟ್ ಅದನ್ನು ಮುಗಿಸ್ಕೊಂಡು 2 ಗಂಟೆ ನಂತರ ಶಿಫ್ಟ್ ಮಾಡ್ಬೋದು ಅಂತ ಹೇಳಿರೋದ್ರಿಂದ ಇವತ್ತು ಎಲ್ಲ ಪ್ರೋಸೆಸ್ಸನ್ನು ಮುಗಿಸ್ಕೊಂಡು ಸುಮಾರು 2 ಗಂಟೆಯ ನಂತರ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆ ಇದೆ. ರಮ್ಯಾ, ರೈಟ್ ದಿವಿತ್, ಸ್ಟೇ ವಿತ್ ಮಿ, ಐಲ್ ಕಮ್ ಬ್ಯಾಕ್. ಮತ್ತೊಂದು ಕಡೆ ನನ್ನ ಕಲೀಗ್ ರೇಣುಕಾ ಅವರು ಕೂಡ ಇದ್ದಾರೆ. ಇದೀಗ ಬಳ್ಳಾರಿ ಜೈಲಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ತಯಾರಿಯನ್ನ ಕೂಡ ನಡೆಸಿಕೊಳ್ಳಲಾಗಿದೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಖಾಕಿ ಯಾವ ರೀತಿಯಾಗಿ ಅಲರ್ಟ್ ಆಗಿದೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಖಂಡಿತ ರಮ್ಯಾ, ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಅವ್ರನ್ನ ಇಷ್ಟು ದಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇಡಲಾಗಿತ್ತು. ಈಗ ಸ್ವಲ್ಪ ಅಲ್ಲಿ ಸಮಸ್ಯೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ ಆದೇಶವನ್ನು ನೀಡಿರ್ತಕ್ಕಂಥದ್ದು. ಇದಕ್ಕಾಗಿ ಇವತ್ತು ಅಂದರೆ ನಿನ್ನೆ ಸಂಜೆಯೇ ದರ್ಶನ್ ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬರುವಂಥ ಪ್ಲಾನ್ ಇತ್ತು. ಅಂದರೆ ಮಧ್ಯರಾತ್ರಿ ವೇಳೆಗೆ ಇಲ್ಲಿಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇವತ್ತು ದರ್ಶನ್ ಅವರ ಕಸ್ಟಡಿ ಅಂತ್ಯವಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಿನ
ಕೋರ್ಟ್ ಕಲಾಪ ಮುಗಿದ ಬಳಿಕ ಮಧ್ಯಾಹ್ನದ ನಂತರ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು. ಇದಕ್ಕಾಗಿ ಈಗಾಗಲೇ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನು ಅಂದರೆ, ಬಳ್ಳಾರಿಯ ಈ ಒಂದು ಸೆಂಟ್ರಲ್ ಜೈಲಿನ ಮುಂಭಾಗ ಇರತಕ್ಕಂಥ ಏನು ರಸ್ತೆಯನ್ನು ನೋಡ್ತಿದ್ದೀರಾ, ಈ ರಸ್ತೆಯನ್ನು ಎರಡು ಕಡೆಯಿಂದನೂ ಪೊಲೀಸರು ಲಾಕ್ ಮಾಡಿರ್ತಕ್ಕಂಥದ್ದು. ಯಾಕಂದರೆ ದಿನನಿತ್ಯ ಇಲ್ಲಿ ಸಾವಿರಾರು ಜನರು ಓಡಾಡ್ತಾರೆ. ಈಗ ಅವರನ್ನೆಲ್ಲವರನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಎರಡು ಕಡೆಗೂ ಬ್ಯಾರಿಕೇಡ್ಗಳನ್ನು ಹಾಕಿರ್ತಕ್ಕಂಥದ್ದು. ಹೀಗಾಗಿ ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ಈ ರಸ್ತೆಯನ್ನು ನಿಷೇಧ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಜೈಲಿನ ಸುತ್ತಮುತ್ತ ಭದ್ರತೆಯನ್ನು ಹೆಚ್ಚು ಮಾಡೋದಕ್ಕೆ ಈ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಈ ಸಂಬಂಧ ಬಳ್ಳಾರಿ ಜೈಲ್ ಸೂಪರಿಂಟೆಂಡೆಂಟ್ ಹಾಗೂ ಬಳ್ಳಾರಿ SP ಅವರು ಸಭೆ ಮಾಡಿ ಹೆಚ್ಚಿನ ಭದ್ರತೆ ನೀಡೋದು ಜೊತೆಗೆ ದರ್ಶನ್ ಒಳ ಹೋಗುವವರೆಗೂ ಸಾಕಷ್ಟು ಅಭಿಮಾನಿಗಳು ಬರಬಹುದು ಅನ್ನುವ ನಿಟ್ಟಿನಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡೋದಕ್ಕೆ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ದೃಶ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬೆಳಗ್ಗೆ ದರ್ಶನ್ನ ನೋಡೋದಕ್ಕೆ ಸಾಕಷ್ಟು ಅಭಿಮಾನಿಗಳು ಬಂದಿರತಕ್ಕಂಥದ್ದು. ಅಂದರೆ ಬಳ್ಳಾರಿ ಜೈಲಿನ ಮುಂಭಾಗದಲ್ಲಿ ಬಂದು ದರ್ಶನ್ ಯಾವಾಗ ಬರ್ತಾರೆ ನೋಡಬೇಕು ಅನ್ನುವ ನಿಟ್ಟಿನಲ್ಲಿ ಇಲ್ಲಿ ಕಾಯ್ತಾ ಇರ್ತಕ್ಕಂಥದ್ದು. ಇವರು ರಾಯಚೂರು ಜೊತೆಗೆ ಸಿರುಗುಪ್ಪ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೆಳಗ್ಗೆ ಬಂದು ಜೈಲಿನ ಮುಂದೆ ಇರ್ತಕ್ಕಂಥದ್ದು. ನಾನೀಗ ಅವ್ರನ್ನ ಮಾತನಾಡ್ತೀನಿ, ಏನು ಹೇಳ್ತಾರೆ ಕೇಳೋಣ. ಎಷ್ಟು ಗಂಟೆ ಬಂದಿರಿ, ಯಾವರಿಂದ ಬಂದಿರಿ, ಏನು ಹೇಳ್ತೀರಾ ಈ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಬರ್ತಾ ಇದ್ದಾರಲ್ಲ? ಸರ್ ನಾನು ಬಳ್ಳಾರಿ ಲೋಕಲ್. ನಿನ್ನೆ ರಾತ್ರಿ ಗೊತ್ತಾಯ್ತು ನನಗೆ, ಮಾರ್ನಿಂಗ್ 6 o'clock ಬರ್ತಿದ್ದಾರೆ ಅಂತೇಳಿ. 1 o'clockಲಿದ್ದ ನಾನು ಕಾಯ್ತಿದ್ದೀನಿ. ಮೋತಿ ಸರ್ಕಲ್ ಇಲ್ಲ ರಾಯಲ್ ಸರ್ಕಲ್, ಅನಂತಪುರಿಂದ ಬಂದರೆ ಈ ಥರ ಇಲ್ಲಿ ಬರ್ತಾರೇನೋ, ಆ ಥರ ಬರ್ತಾರೇನೋ ಅಂತೇಳಿ ಕಾಯ್ಕೊಂಡು. ಏನು ಹೇಳ್ತೀರಾ, ಈ ದರ್ಶನ್ ಈ ಕೊಲೆ ಆರೋಪದಲ್ಲಿ ಬಳ್ಳಾರಿ ಜೈಲಿಗೆ ಬರ್ತಾ ಇದ್ದಾರೆ, ಇಷ್ಟು ದಿನ ಪರಪ್ಪನ ಅಗ್ರಹಾರದಲ್ಲಿದ್ದರು, ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಾಗ? ಇಲ್ಲ ರೈಟ್, ಅದಂತೂ ನಾನು ಕೇಳಿಲ್ಲ. ಬಟ್ ಈ ಥರ ಆಗಿದೆ ಅಂತ ಇವಾಗ ಜಸ್ಟ್ ಕೇಳ್ತಿದ್ದೀನಿ. ಕಾನೂನು ಇದೆ, ಕೋರ್ಟ್ ಇದೆ, ಪೊಲೀಸವರು ಇದ್ದಾರೆ, ಅವರು ಮಾಡ್ತಾರೆ. ಅಣ್ಣ ನೀವೇನು ಹೇಳ್ತೀರಾ? ನಾವು ನೋಡೋಕೆ ಎಲ್ಲಿಂದ ಬಂದಿರಾ? ಸಿರುಗುಪ್ಪಲ್ಲಿ. ಏನು ಹೇಳ್ತೀರಾ, ದರ್ಶನ್ ಅವರು ಈಗ ಜೈಲಿಗೆ ಸೇರ್ತಾ ಇದ್ದಾರೆ, ಬಳ್ಳಾರಿ ಜೈಲಿಗೆ, ಏನು ಹೇಳ್ತೀರಾ? ನೋಡೋಕೆ ಬಂದೀವಿ ಅಷ್ಟೇ, ಅದೇನೂ ಗೊತ್ತಿಲ್ಲ. ಇದಿಷ್ಟು ಅಭಿಮಾನಿಗಳ ಮಾತು, ಅಂದರೆ ದರ್ಶನ್ ಅವರ ಅಭಿಮಾನಿಗಳ ಮಾತು. ಅಂದರೆ ಕೊಲೆ ಪ್ರಕರಣಕ್ಕೂ ನಮಗೂ ಯಾವುದೇ ರೀತಿ ಅಭಿಪ್ರಾಯಗಳಿಲ್ಲ, ಆದರೆ ದರ್ಶನ್ ಅವರು ನಮ್ಮ ನಟರು, ಅವ್ರನ್ನ ನಾನು ನೋಡೋಕೆ ಬಂದಿದ್ದೀವಿ ಅದಷ್ಟೇ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನ ಮುಂಭಾಗ ಈಗ ಹೈ ಅಲರ್ಟ್ ಘೋಷಣೆಯನ್ನು ಮಾಡಲಾಗಿದೆ. ಇವತ್ತು ಸಂಪೂರ್ಣವಾಗಿ ಬಳ್ಳಾರಿ ಜೈಲಿನ ಮುಂದೆ ಸಾರ್ವಜನಿಕ ಓಡಾಟವನ್ನು ಬಂದ್ ಮಾಡ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಮಧ್ಯಾಹ್ನದ ನಂತರ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ರಮ್ಯಾ. ರೈಟ್ ರೇಣುಕಾ, ಧನ್ಯವಾದ ದಿವೇತ್ ತಮ್ಮೆಲ್ಲ ಮಾಹಿತಿಗಾಗಿ. ಭಾರಿ ಟ್ರೆಂಡ್ ಆಗಿದ್ದ ದರ್ಶನ್ ಖೈದಿ ನಂಬರ್ ಚೇಂಜ್ ಆಗ್ಲಿಕ್ಕಿದೆ. ದರ್ಶನ್ ಖೈದಿ ನಂಬರ್ 6106 ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇತ್ತು. ಬಳ್ಳಾರಿಗೆ ಶಿಫ್ಟ್ ಆಗ್ತಾ ಇರುವಂತಹ ಹಿನ್ನೆಲೆ ಖೈದಿ ನಂಬರ್ ಕೂಡ ಚೇಂಜ್ ಆಗ್ತಾ ಇದೆ. ಈ ನಂಬರ್ ಟ್ರೆಂಡ್ ಮಾಡ್ಕೊಂಡಿದ್ದಂತಹ ಅಭಿಮಾನಿಗಳು ಆಟೋ ಸೇರಿ ಹಲವು ವಾಹನಗಳಲ್ಲೂ ಕೂಡ ಇದೇ ನಂಬರ್ ಟ್ರೆಂಡ್ ಆಗಿತ್ತು. ದರ್ಶನ್ಗೆ ಹೊಸ ಖೈದಿ ನಂಬರ್ ನೀಡಲಿದ್ದಾರೆ ಇದೀಗ ಅಧಿಕಾರಿಗಳು. ಇಂದು ಮಧ್ಯಾಹ್ನ ರಾತ್ರಿ ಜೈಲಿಗೆ ಹೋಗುವಂತಹ ಸಾಧ್ಯತೆ ಇದೆ, ಬಳ್ಳಾರಿ ಜೈಲಿಗೆ. ಈ ಹಿನ್ನೆಲೆಯಲ್ಲಿ ಭಾರಿ ಟ್ರೆಂಡ್ ಆಗಿತ್ತು ಖೈದಿ ನಂಬರ್. ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತಹ ಖೈದಿ ನಂಬರ್ ಇದೀಗ ಚೇಂಜ್ ಆಗ್ಲಿಕ್ಕಿದೆ. ಈ ನಂಬರ್ ಚೇಂಜ್ ಆದ ಬೆನ್ನಲ್ಲೇ ಇನ್ನು ಅಭಿಮಾನಿಗಳು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು. ಸಾಕಷ್ಟು ಕಿರಿಕಿರಿಯನ್ನ ಕೂಡ ಉಂಟು ಮಾಡಿದ್ರು ಅಭಿಮಾನಿಗಳು. ಅವರ ನಂಬರನ್ನ ಗಾಡಿ ಮೇಲೆ, ಆಟೋ ಮೇಲೆ, ಕಾರ್ ಮೇಲೆ ಹಾಕೊಳ್ಳುವಂತಹ ಪ್ರಸಂಗಗಳು ಕೂಡ ನಡೆದಿದ್ದನ್ನ ಗಮನಿಸಿದ್ದೇವೆ.